ನಾವು ಯಾಕೆ ಅಶಾಂತಿಯಿಂದ ನರಳ್ತಾ ಇದ್ದೇವೆ? ಯಾಕಿಷ್ಟೊಂದು ಕೃತಕತೆ, ಯಾಕಿಷ್ಟೊಂದು ಸ್ವಾರ್ಥಕ್ಕೆ ನಾವು ಇಳಿದೋಗಿದ್ದೇವೆ? ಅದರ ಫಲವನ್ನು ನಾವೀಗಾಗಲೇ ಅಶಾಂತಿಯಿಂದ ಅನುಭವಿಸ್ತಾ ಇದ್ದೇವೆ. ಮಾನಸಿಕವಾಗಿ, ದೈಹಿಕವಾಗಿ, ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕವಾಗಿಯೂ ಸಹ ಅವನು ಬಲಯುತನಾಗಿರಬೇಕು. ನಮ್ಮ ಮಕ್ಕಳಿಗೂ ಸಹ ನಾವು ಬರೀ ಮೊಬೈಲ್ಗಳನ್ನು 20,000 ರೂಪಾಯಿ ಮೊಬೈಲ್ಗಳನ್ನು ಕೊಟ್ಬಿಟ್ಟು ಅವನು ಬರೀ ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಇದರಲ್ಲಿ ಮುಳುಗೋಗಿದ್ದಾನೆ. ಧ್ವಂ ಸಂವದಧ್ವಂ ಸಂವೋ ಮನಾಸಿ ಜಾನತಂ ದೇವಭಾಗಂ ಯಥಾ ಪೂರ್ವೆ ಸಂಜನಾನಾ ಉಪಾಸತೆ ಸಮಾನೇವ ಯಾಕುತೆ ಸಮಾನಾ ಹೃದಯಾನಿವ ಸಮಾನಮೋಸ್ತು ಮನ ಯಥಾವ ಸುಶಾಸತೆ. ಪರಮಪುರುಷನ್ನು ಸ್ಮರಿಸಿ ತನ್ನ ಶ್ರೀ ಗುರುದೇವರನ್ನು ಹರಿಸಿ ಈ ದಿನ ಸಂಕ್ರಾಂತಿಯ 2022ನ ಶುಭ ದಿನದಂದು ಈ ಶೀರ್ಷಿಕೆಯಲ್ಲಿ ನಿಮಗೆಲ್ಲರಿಗೂ ಸಹ ಅಶಾಂತಿಗೆ ಕಾರಣಕರ್ತವಾಗಿರುವಂಥ ಕೆಲವೊಂದೆರಡು ಅಂಶಗಳನ್ನು ನಾವು ಚರ್ಚಿಸೋಣ. ಆದಿಕಾಲ, ಪುರಾತನ ಕಾಲ, ಬ್ರಿಟಿಷ್ನರಿಗಿಂತ ಮುಂಚೆ ಅಥವಾ ಮೊಘಲರ ಆಳ್ವಿಕೆಯ ಕಾಲ ಅಥವಾ ಅದಕ್ಕಿಂತಲೂ ಮುಂಚೆ ಹೇಗಿದ್ದೋ ಇವತ್ತು ನಾವು ಸರ್ವತಂತ್ರ ಸ್ವತಂತ್ರ ಆಗಿದ್ದೇವೆ. ಸ್ವತಂತ್ರ ಆಗಿರೋದಷ್ಟೇ ಅಲ್ಲದೆ ಇವತ್ತು ನಾವೆಲ್ಲರೂ ಸಹ ಸ್ವೇಚ್ಛಾಚಾರಿಗಳಾಗಿದ್ದೇವೆ. ಸ್ವೇಚ್ಛಾಚಾರಿಗಳಾಗಿ ನಮಗಿವತ್ತು ಹಣ, ಕಾಸು, ದುಡ್ಡು, ದುಡಿಮೆ ಎಲ್ಲವೂ ಸಹ ಸಿಕ್ಕಿದೆ. ಸೊ ಎಲ್ಲವೂ ಸಹ ಸಿಕ್ಕಿದ್ರೂ ಸಹ ನಾವು ಯಾಕೆ ಅಶಾಂತಿಯಿಂದ ನರಳ್ತಾ ಇದ್ದೇವೆ? ನಾವೆಲ್ಲರೂ ಸಹ ಯಾವುದೇ ರೀತಿಯ ಸಮಾಧಾನವಿಲ್ಲದೆ ಬರೀ ತೊಳಲಾಟದಲ್ಲಿ ನಾವು ನರಳ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ಸ್ವಲ್ಪ ಆಲೋಚನೆ ಮಾಡೋಣ. ಹಿಂದೆ ಎಲ್ಲ ಪ್ರಜೆಗಳು ಸಹ ನಿಷ್ಕಲ್ಮಶವಾಗಿ ನಿಷ್ಕಾಮ ಕರ್ಮವನ್ನು ಮಾಡ್ತಾಯಿದ್ರು. ಹಾಗಾಗಿ ಅನೇಕ ಬೃಹತ್ತಾದ ಬಹಳ ಇವತ್ತಿನ ತಾಂತ್ರಿಕತೆಗೂ ಸಹ ಸವಾಲಾಗಿರುವಂಥ ಅಣೆಕಟ್ಟೆಗಳು ನಿರ್ಮಾಣವಾದವು. KRS ಡ್ಯಾಮ್ ಇರ್ಬೋದು, ತುಂಗಭದ್ರಾ ಡ್ಯಾಮ್ ಇರ್ಬೋದು, ಶರಾವತಿ ಡ್ಯಾಮ್ ಇರ್ಬೋದು, ಬಾಕ್ರಾನಂಗಲ್ ಅಣೆಕಟ್ಟಿರ್ಬೋದು. ಇವೆಲ್ಲವೂ ಸಹ ಎಷ್ಟೊಂದು ಬೃಹದಾಕಾರವಾದಂಥ ಕೆಲಸಗಳನ್ನು ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಹಾಗೆ ಮೀನಾಕ್ಷಿಯ ಗೋಪುರ ಇರ್ಬೋದು, ರಾಮೇಶ್ವರಂನ ಗೋಪುರ ಇರ್ಬೋದು, ಹಂಪಿ ವಿರೂಪಾಕ್ಷನ ಗೋಪುರವಿರಬಹುದು. ಅಂಥ ಬೃಹದಾಕಾರವಾದ ದೇವಸ್ಥಾನಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಆದರೆ ಇವತ್ತು ಇಷ್ಟೆಲ್ಲ ಸಲಕರಣೆಗಳಿದ್ರೂ ಸಹ JCB ಇರ್ಬೋದು, ಮತ್ತೊಂದು ಯಂತ್ರ ಇರ್ಬೋದು, ಪ್ರತಿಯೊಂದು ಇದ್ರೂ ಸಹ ಇವತ್ತು ಅಂಥ ಒಂದು ದೇವಸ್ಥಾನವನ್ನು ನಾವು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಕೆಂಪೇಗೌಡರು ಎಂಥ ವಿಶಾಲವಾದಂಥ ದೇವಸ್ಥಾನಗಳನ್ನು ಕಟ್ಟಿಸಿದ್ರು 500 ವರ್ಷಗಳ ನಂತರ. ಈಗ ಯಾಕೆ ನಾವು ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಜನಗಳಲ್ಲಿ ಕರ್ತವ್ಯನಿಷ್ಠತೆ ಇಲ್ಲವಾಗಿದೆ. ಸ್ವಾರ್ಥ ಯಥೇಚ್ಛವಾಗಿ ತುಂಬಿದೆ. ಹಿಂದೆ ನಾವು ಕೆಂಪೇಗೌಡರ ಕಾಲದಲ್ಲಿ ಕೇಳ್ತಾ ಇದ್ದೋ, ಯಾರು ಎಷ್ಟು ಕರ್ಮವನ್ನು ಮಾಡಿದ್ದವನು, ಕರ್ಮವನ್ನು ಸೇವೆ ಮಾಡಿದ್ದನೋ ಅವರೆಲ್ಲರನ್ನೂ ಸಹ ಸಾಲಾಗಿ ಸಾಯಂಕಾಲದ ಹೊತ್ತು ಕೆಲಸ ಕಾರ್ಯಗಳೆಲ್ಲ ಮುಗಿದ ಮೇಲೆ ನಿಲ್ಲಿಸಿ ಅವರು ಒಂದು ಬಾಂಡ್ಲಿಯಿಂದ, ಒಂದು ಪಾತ್ರೆಯಿಂದ ತೆಗೆದು ಅವರು ಏನು ತೆಗೆದುಕೊಳ್ತಿದ್ರು ಅದು ಅವರಿಗೆ ಗೊತ್ತು. ತೆಗೆದುಕೊಂಡು ಕೊಟ್ಟರೆ ಅವನು ಎಷ್ಟು ಶ್ರಮ ಪಡ್ತಿದ್ನೋ ಅಷ್ಟೇ ಧನವು ಅವನಿಗೆ ಪರಿಹಾರವಾಗಿ ಸಿಗ್ತಾ ಇತ್ತು. ಅವನು ಅದರಲ್ಲೇ ಸಂತುಷ್ಟನಾಗ್ತಿದ್ದ, ಮರು ಮಾತನಾಡುತ್ತಿರಲಿಲ್ಲ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ಬಿಟ್ಟು ನಂಬಿಕೆಯಿಂದ ಇಟ್ಕೊಂಡು ರಾಜನ ಕೆಲಸ ದೇವರ ಕೆಲಸ, ರಾಜನ ಕೆಲಸ ಪ್ರಜಾಹಿತ ಕೆಲಸ, ರಾಜನ ಕೆಲಸ ದೇಶ ಕಟ್ಟುವ ಕೆಲಸ, ರಾಜನ ಕೆಲಸ ಪರೋಪಕಾರದ ಕೆಲಸ ಅಂತ ಭಾವನೆಯಿಂದ ಹಿಡಿದು ಅವರು ಅವನಿಗೋಸ್ಕರ ಪ್ರಾಣವನ್ನಾದರೂ ಸಹ ಅರ್ಪಣೆ ಮಾಡುತ್ತಾ ದೇಹವನ್ನು ನಿಷ್ಕಾಮ ಕರ್ಮದಲ್ಲಿ ಕರ್ತವ್ಯ ನಿಷ್ಠೆಯಲ್ಲಿ ಸವಿಸುತ್ತಾ ಇದ್ದರು. ಇವತ್ತು ನಾವು ಅದು ಮಾಡ್ತಾ ಇಲ್ಲ. 1 ಗಂಟೆ ಯಾರಿಗಾನ ಕೆಲಸ ಮಾಡಿದ್ರೆ ನಮಗೇನು ಸಿಗುತ್ತೆ ಅಂತ ಯೋಚನೆ ಮಾಡ್ತೇವೆ. ಯಾರಾದರೂ ಬಿದ್ದು ನರಳ್ತಾ ಇದ್ದರೆ ಅವರಿಗೆ ನೀರು ಕೊಟ್ಟರೆ ಎಲ್ಲಿ ನನ್ನ ಬಾಟ್ಲಲ್ಲಿ ನೀರು ಖಾಲಿ ಆಗುತ್ತೋ ಅಂತ ಆಲೋಚನೆ ಮಾಡ್ತೀವಿ. ಅಂಧರನ್ನು ದಾರಿ ದಾಟಿಸ್ಲಿಕ್ಕೂ ಸಹ ನಾವು ಆಲೋಚನೆ ಮಾಡಿ ಮತ್ತೆ ಆಮೇಲೆ ಕೈ ಕೊಡಲಿಕ್ಕೆ ಯೋಚನೆ ಮಾಡ್ತೀವಿ. ಯಾಕಿಷ್ಟೊಂದು ಕೃತಕತೆ, ಯಾಕಿಷ್ಟೊಂದು ಸ್ವಾರ್ಥಕ್ಕೆ ನಾವು ಇಳಿದೋಗಿದ್ದೇವೆ? ಅದರ ಫಲವನ್ನು ನಾವೀಗಾಗಲೇ ಅಶಾಂತಿಯಿಂದ ಅನುಭವಿಸ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ವ್ಯಾಕರಣ ಶಾಸ್ತ್ರಗಳು, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ವೇದಾಂತದ ಶಾಸ್ತ್ರಗಳು, ವೇದಗಳ ಅಧ್ಯಯನವನ್ನು ತೆಗೆದುಕೊಂಡು ಅವರೇನು ಮಾಡ್ತಾಯಿದ್ರು? ಶಿಕ್ಷಣವನ್ನು ಗುರುಕುಲದ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದರು. ರಾಜನ ಮಗನೂ ಸಹ ಬಂದು ಸಮಿತ್ತನ್ನು ತೆಗೆದುಕೊಂಡು ಬಂದು ಕಾಡಿಗೆ ಹೋಗಿ
ಗುರುಗಳಿಗೆ ಕೊಟ್ಟು ಕಟ್ಟಿಗೆ ಹೊಲೆಗಳನ್ನು ಹುರಿಸುತ್ತಾ ಗುರುಗಳ ಕುಟೀರವನ್ನು ಸಗಣಿ ಬೆರಣಿಗಳಿಂದ ಸ್ವಚ್ಛಗೊಳಿಸುತ್ತಾ, ರಂಗೋಲಿಗಳಿಂದ ಸ್ವಚ್ಛಗೊಳಿಸುತ್ತಾ, ಕಾಡಿನ ಹೂವಿನ ಸುಗಂಧದಿಂದ ಅಲಂಕರಿಸುತ್ತಾ ಅವರಿಗೆ ಸೇವೆಯನ್ನು ಮಾಡ್ತಾ ವಿದ್ಯೆಯನ್ನು ಕಲಿತಾ ಇದ್ದ. ಪ್ರೌಢ ವಯಸ್ಸಿನಿಗೆ ಬಂದ ತಕ್ಷಣವೇ ಋಷಿಮುನಿಗಳು ಆತನಿಗೆ, ನೀನು ಇನ್ನು ಮುಂದೆ ರಾಜನಾಗಲಿಕ್ಕೆ ಅರ್ಹತನಾಗಿದೆಯಾ, ಅಥವಾ ರಾಮರಾಜ್ಯವನ್ನು ಆಡಳಿತ ಮಾಡಲಿಕ್ಕೆ ನಿನಗೆ ಅರ್ಹತೆ ಇದೆ, ನಿನಗೆ ಯೋಗ್ಯತೆ ಇದೆ, ನೀನು ಹೋಗಂತ ಹೇಳ್ಬಿಟ್ಟು ಸಂತೋಷದಿಂದ ರಾಜನ ಹತ್ರ ಬೀಳ್ಕೊಡ್ತಾ ಇದ್ರು. ಇವತ್ತು ನಾವು ಯಾವ ವಿದ್ಯೆ ಕಲಿತಿಲ್ಲ, ಯಾವ ವಿನಯ ಇಲ್ಲ, ಯಾವ ಗೌರವ ಇಲ್ಲ. ನಮ್ಮ ಮನೇಲಿ ಒಂದು 4 ಕಾರಿದೆ, ನಮ್ಮ ಅಪ್ಪ ಎಸ್ಟೇಟ್ ಏಜೆನ್ಸಿ ಮಾಡಿ, ಭೂ ಕಬಳಿಕೆ ಮಾಡಿ, ದಲ್ಲಾಳಿಯ ಕೆಲಸಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ದುಡಿದಿದ್ದಾನೆ ಅಂದರೆ ಅವರ ಮಗನನ್ನ ವರ್ಡ್ಸ್ಗಳನ್ನ ನೋಡಬೇಕು ನೀವು, ಎಂಥ ಅಸಂಸ್ಕೃತ ವಾಕ್ಯಗಳು ಬರ್ತಾ ಇರುತ್ತೆ ಅವನ ಬಾಯಿನಿಂದ. ಅವನಿಗೆ ದೊಡ್ಡವರು ಹಿರಿಯರು ಅನ್ನೋದ್ರ ಬಗ್ಗೆ ಗೌರವವೇ ಇಲ್ಲ, ಅವನಿಗೆ ನಮ್ಮ ಧರ್ಮದ ಬಗ್ಗೆ ತಿಳುವಳಿಕೆನೇ ಇಲ್ಲ. ಹಾಗಾಗಿ ಅವನು ನೆಕ್ಸ್ಟು ಈ ತಂದೆಯನ್ನು ಹೇಗೆ ಕಾಪಾಡ್ತಾನೆ, ದೇಶಕ್ಕೆ ಹೇಗೆ ಕೀರ್ತಿಯನ್ನು ತೆಗೆದುಕೊಂಡು ಬರ್ತಾನೆ. ಸಾತ್ವಿಕವಾದ ಆಹಾರವನ್ನು ನಾವಾಗ ಊಟ ಮಾಡ್ತಾ ಇದ್ದು, ಮಳೆಯ ನೀರನ್ನು ಶೇಖರಿಸಿರುವಂಥ ಕೆರೆ ಕಾಲುವೆಗಳನ್ನು ಕಟ್ಟಿ ಸಂತೋಷವಾಗಿ ನೀರಿನ ಜಳಜಳತೆ ಎಲ್ಲೆಲ್ಲೂ ಸಹ ತುಂಬಿತು. ನಾವು ಸಹ ಚಿಕ್ಕ ಹುಡುಗರಾಗಿದ್ದಾಗ ನೋಡಿದ್ದೀವಿ, ಎಲ್ಲ ಹಳ್ಳ ಕೆರೆ ಕಟ್ಟೆಗಳಲ್ಲಿ ನಾವು ಈಜಾಡಿದ್ದೇವೆ. ಹಳ್ಳಗಳಲ್ಲಿರುವ ನೀರು ಅಮೃತದಂತಿರುವುದು, ಅದನ್ನು ಕುಡಿದು ಬಾಯಾರಿಕೆಯನ್ನು ದಣಿವನ್ನು ನಿವಾರಿಸಿಕೊಂಡಿದ್ದೇವೆ. ಇವತ್ತು 1500 ಅಡಿ ಆಳವಾದಂಥ ಬೋರ್ವೆಲ್ ತೆಗೆದ್ರೆ ಎಲ್ಲ ಕ್ಯಾಲ್ಸಿಯಮ್ಮು ಫಾಸ್ಫರಸ್ ಮಿಕ್ಸ್ ಆಗಿರುವಂಥ ವಾಟರ್ ಬರ್ತಾ ಇದೆ, ನೀರೇ ಸಿಗ್ತಾನೂ ಸಹ ಇಲ್ಲ. ಮರ ಗಿಡಗಳನ್ನು ಬೆಳೆಸ್ತಾ ಇಲ್ಲ, ಬರೀ ಗಗನಚುಂಬಿ ಕಟ್ಟಡಗಳನ್ನು ಕಟ್ತಾ ಇದ್ದೇವೆ. ಆ ಗಗನಚುಂಬಿ ಕಟ್ಟಡಗಳಿಗೆ ಎಲ್ಲಿಂದ ವಿದ್ಯುತ್ ಬರಬೇಕು, ಎಲ್ಲಿಂದ ನೀರಿನ ಸೌಕರ್ಯಗಳು ಬೇಕು? ಹಾಗಾಗಿ ಇವತ್ತು ನಾವಿಷ್ಟೆಲ್ಲ ನರಕವನ್ನು ಸೃಷ್ಟಿ ಮಾಡ್ಕೊಳ್ಳಲಿಕ್ಕೆ ನಮ್ಮ ಅತ್ಯಂತ ವೇಗವಾದಂಥ ಮೈಂಡು, ಅದರಲ್ಲಿ ಧರ್ಮದ ಲೇಪನವಿಲ್ಲದಂಥ ಬುದ್ಧಿ, ಗುರುಭಕ್ತಿ ಇಲ್ಲದಂಥ ಬರೀ ಚಾಣಾಕ್ಷತನ ಹಾಗೂ ಅತ್ಯಂತ ಹೆಚ್ಚಿನ ಬುದ್ಧಿವಂತಿಕೆ, ಇದೇ ಇವತ್ತಿನ ನಮ್ಮ ದುಃಖಕ್ಕೆ ಕಾರಣವಾಗಿದೆ. ಅಂಥ ಆಹಾರವನ್ನು ಸಹ ನಾವು ಸ್ವೀಕರಿಸ್ತಾ ಇದ್ದೇವೆ. ಭಾಳಷ್ಟು ಹೈಬ್ರಿಡ್ ಬೆಳೆ, ಬಹಳಷ್ಟು ಹೆಚ್ಚಿನ ಫಲ ಬೇಕು ನಮಗೆ ಅಂತ ಹೇಳಿಬಿಟ್ಟು ಕೃತಕವಾದಂಥ ಪೆಸ್ಟಿಸೈಡ್ ಇವನ್ನೆಲ್ಲವನ್ನು ಸಹ ಮಾಡಿ, ಸಂಕೀರ್ಣಗಳನ್ನು ಮಾಡಿ ಆ ಬೆಳೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ವಯಸ್ಸು ಇವತ್ತು 70 ವರ್ಷ ಮ್ಯಾಕ್ಸಿಮಮ್. 80 ಅಂದರೆ ಆಗಲೇ ದೊಡ್ಡದು. ಹಿಂದೆ ಎಲ್ಲ 100 ವರ್ಷ 120 ವರ್ಷ ನಮ್ಮ ತಾತಂದಿರ ಕಾಲಗಳಲ್ಲಿ ಜೀವಿತದಲ್ಲಿ ಆಸ್ಪತ್ರೆಗಳನ್ನೇ ನೋಡಿಲ್ಲದಂಥ ಬದುಕಿದಂಥ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ನಾವು ನಮ್ಮ ಆಯುರ್ವೇದ ಪದ್ಧತಿಗಳನ್ನು ಅನುಸರಿಸಬೇಕು, ನಮ್ಮ ಯೋಗ ಹಾಗೂ ನ್ಯಾಚುರೋಪತಿ ಇವುಗಳನ್ನು ಅನುಸರಿಸಬೇಕು. ಸಣ್ಣ ಪುಟ್ಟ ಕಾಯಿಲೆ, ಸಣ್ಣ ಪುಟ್ಟ ಜ್ವರ, ನೆಗಡಿಗಳಿಗೆ ಅಲೋಪತಿ ಔಷಧಿಗಳನ್ನು ತೆಗೆದುಕೊಳ್ಳೋದನ್ನು ಕಡಿಮೆ ಮಾಡಬೇಕು. ಬೇವಿನ ಕಷಾಯ ಎಲ್ಲಿ ಹೋಯಿತು? ಬೇವಿನ ಕಷಾಯ, ನಮ್ಮ ತುಳಸಿ, ದೊಡ್ಡ ಪತ್ರೆ, ಅಮೃತ ಬಳ್ಳಿ, ಈ ಕಷಾಯಗಳೆಲ್ಲ ಎಲ್ಲಿ ಹೋದೋ? ಚಿರಾಯಿತ, ಇವನ್ನೆಲ್ಲ ಬಳಸ್ತಾ ಇದ್ದರೆ ನಮಗೆ ಯಾವ ಜ್ವರವೂ ಸಹ ಬರುವುದಿಲ್ಲ, ನೆಗಡಿಯೂ ಸಹ ಬರುವುದಿಲ್ಲ. ಯೋಗ, ಧ್ಯಾನ, ವ್ಯಾಯಾಮಗಳನ್ನು ಮಾಡ್ತಾ ಹೋದರೆ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೂ ತತ್ವಶಾಸ್ತ್ರವನ್ನು ಹೇಳುವಂಥ ಗುರುಗಳ ಹತ್ರ ಹೋಗಬೇಕು. ಅಟ್ಲೀಸ್ಟ್ ನಾವು ಸಹ ಸಮಯವಿದ್ದಾಗ ಅದನ್ನು ಅಧ್ಯಯನ ಮಾಡಬೇಕು. ಹಾಗಾದಾಗ ನಮಗೆ ಮನಃಶಾಂತಿ ದೊರಕುತ್ತೆ, ನಮ್ಮಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಅದು ಬಿಟ್ಟು ಬರೀ ಹಣವನ್ನು ದುಡಿಲಿಕ್ಕೋಸ್ಕರ, ಹೊಟ್ಟೆಯನ್ನು ನಾವು ಸಾಕೊಳ್ಳಿಕ್ಕೋಸ್ಕರನೇ 100ಕ್ಕೆ 99 ಮಾರ್ಕ್ಸ್ ಬರಬೇಕಂತ ಹೇಳ್ಬಿಟ್ಟು ನಾವೇನು ಮಾಡ್ತಾ ಇದ್ದೇವೆ, ಬರೀ ಇಂಗ್ಲೀಷ್ ಕಾನ್ವೆಂಟ್ ಸ್ಕೂಲ್, ಟ್ರಿಗ್ನಾಮೆಟ್ರಿ, ಆಲ್ಜಿಬ್ರಾ ಇವೇ ಎಲ್ಲವನ್ನು ಸಹ ಓದ್ತಾ ನಮ್ಮ ವೇದಾಂತ, ಉಪನಿಷತ್ತು ತತ್ವಗಳನ್ನು, ಅಥವಾ ವಿವೇಕಾನಂದರು, ಸ್ವಾಮಿ ಶಿವಾನಂದರು, ತೈಲಂಗ ಸ್ವಾಮಿಗಳು, ಸದಾಶಿವ ಬ್ರಹ್ಮೇಂದ್ರರು, ವೇಮನ ಯೋಗಿಗಳು, ಯೋಗಿ ನಾರಾಯಣರು, ವೀರ ಬ್ರಹ್ಮೇಂದ್ರಗಾರ ಶಾಸ್ತ್ರಗಳನ್ನು, ಅವರ ಜ್ಞಾನವನ್ನು ನಾವು ಕಡೆಗಣಿಸಿದ್ದಕ್ಕಾಗಿ ಇವತ್ತು ನಾವು ಈ ಅಶಾಂತಿಯನ್ನು ಅನುಭವಿಸುತ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೂ ಸಹ ನಾವು ಬರೀ ಮೊಬೈಲ್ಗಳನ್ನು 20,000 ರೂಪಾಯಿ ಮೊಬೈಲ್ಗಳನ್ನು ಕೊಟ್ಬಿಟ್ಟು ಅವನು ಬರೀ ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಇದರಲ್ಲಿ ಮುಳುಗೋಗಿದ್ದಾನೆ ಹೊರತು ನಾನು ಜನಗಳಿಗೆ ಏನು ಕೆಲಸ ಮಾಡಬೇಕು, ಅದು ಮನೆಗೆ ಬಂದಂಥ ಅತಿಥಿ ಅಭ್ಯಾಗತರಿಗೆ ಒಂದಷ್ಟು ನೀರು ಕುಡಿಲಿಕ್ಕೂ ಸಹ ಅವನು ಕೊಡಲಿಕ್ಕೆ ಎದ್ದೇಳೋದಕ್ಕೆ ರೆಡಿ ಇಲ್ಲ. ತಂದೆ ತಾಯಿಗಳು ನಾವೇ ಓಡೋಗ್ತೀವಿ. ಅವನು ನೆಕ್ಸ್ಟ್ ಮುಂದೆ ನಮಗೆ ಹೇಗೆ ನೀರು ಕೊಡ್ತಾನೆ? ನಮ್ಮನ್ನು ಹೇಗೆ ಸಾಕ್ತಾನೆ ಅವನು? 10 ರಿಂದ 15 ವರ್ಷ ಅವನು ಮಣ್ಣು ತಿನ್ನಬಾರ್ದು, ರೋಡ್ ದಾಟಬೇಕು ಹುಷಾರಾಗಿ ಅಂತ ಹೇಳ್ಬಿಟ್ಟು ಅವನಿಗೆ ಫಸ್ಟ್ ಊಟ ಮಾಡಿಸಿ, ನಾವು ಊಟ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೇವೆಲ್ಲ. ಅವನಿಗೆ ಒಂದು ದಿವಸ ಆಶ್ರಮ ಕರ್ಕೊಂಬರಲಿಲ್ಲ, ಗುರುಭಕ್ತಿಯನ್ನು ತಿಳಿಸ್ಲಿಲ್ಲ, ಗುರುವಿಗೆ ನಮಸ್ಕಾರ ಮಾಡೋ 10 ರೂಪಾಯಿ ಕೊಟ್ಟು ಅವರ ಆಶೀರ್ವಾದನ ಪಡೆಯಿಂದ ನಾವು ಹೇಳ್ಕೊಡ್ಲಿಲ್ಲ. ಮಾಧ್ಯಮಗಳಲ್ಲಿ ಬರೀ ಕೆಟ್ಟದಾಗಿ ಬಿಂಬಿಸಿರುವಂಥ ಯಾರೋ ಸಹಸ್ರಾರು ಜನರ ಸಂತರ ನಾಡಿನಲ್ಲಿ ಯಾರೋ ಒಬ್ಬ ಎಡವನು ಬಿದ್ದಿರುವುದನ್ನು 3 ದಿವಸ ತೋರಿಸಿ ಜನಮಾನಸದಲ್ಲಿ ಸಾಧು ಸಂತರ ಭಾವನೆಗಳನ್ನು ಕಲುಷಿತಗೊಳಿಸಿ, ಧರ್ಮವನ್ನು
ಅದನ್ನು ಕೃತ್ರಿಮವನ್ನಾಗಿ ಬಿಂಬಿಸಿ ಜನಗಳಲ್ಲಿ ಅಧರ್ಮ, ಮೂಢನಂಬಿಕೆಗಳು ಅಥವಾ ಅಂಧಶ್ರದ್ಧೆಗಳು ಹುಟ್ಟಲಿಕ್ಕೆ ಕಾರಣಕರ್ತವಾಗ್ಬಿಟ್ಟಿದೆ. ಹಾಗಾಗಿ ನಾವು ಮಕ್ಕಳಿಗೆ ಈಗಿನಿಂದಲೇ ಸಹ ಪ್ರೀತಿ ಮನಸ್ಸನ್ನು ಹೇಳಿಟ್ಕೊಂಡು ಅವರಿಗೆ ವಿನಯವನ್ನು ಕಲಿಸಬೇಕು. ದಿನ ಮುಂಜಾನೆ ಎದ್ದು ಬ್ರಾಹ್ಮಿ ಮುಹೂರ್ತ ಅಥವಾ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಎದ್ದು ಅವನಿಗೆ ಸ್ವಲ್ಪ ಯೋಗ, ಧ್ಯಾನ ಮತ್ತು ಭಗವದ್ಗೀತೆಯ ಅಧ್ಯಯನ, ಗುರು ಹಿರಿಯರಿಗೆ ನಮಿಸುವಂಥದ್ದು, ಅಥವಾ ನಮ್ಮ ಅಶ್ವತ್ಥ ವೃಕ್ಷ ಅಥವಾ ದೇವಾಲಯಗಳನ್ನು ಪ್ರದಕ್ಷಿಣೆ ಮಾಡಿ ಬರುವಂಥದ್ದು, ಅಥವಾ ಅನಾಥಾಲಯಗಳು, ಆಶ್ರಮಗಳಿಗೆ ಹೋಗಿ ಆಗಾಗ್ಗೆ ರಜಾ ದಿನಗಳಲ್ಲಿ ಏನಾದರೂ ಹಣ್ಣುಗಳನ್ನು ಕೊಟ್ಟು ಅಥವಾ ಏನಾದರೂ ಅಲ್ಲಿ ಸೇವೆಯನ್ನು ಮಾಡಿ, ದೈಹಿಕವಾಗಿ, ಮಾನಸಿಕವಾಗಿ, ಧನಾತ್ಮಕವಾಗಿ ಏನಾದರೂ ಸೇವೆಯನ್ನು ಮಾಡಿ ತಾನು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕನ್ನೋ ಭಾವನೆಯನ್ನು ನಾವು ಅವನ ಮನಸ್ಸಿನಲ್ಲಿ ಹುಟ್ಟಿ ಹಾಕಿದ್ದೆ ಆದರೆ ಅವನು ಭಾರತದಲ್ಲಿ ಉತ್ತಮ ಪ್ರಜೆಗಳಾಗ್ತಾನೆ, ವಿವೇಕಾನಂದರಂತೆ ಆಗ್ತಾನೆ. ವಿವೇಕಾನಂದರು ಹೇಳ್ತಾರೆ, ನೀನು ನಿನ್ನನ್ನು ನಂಬು, ನೀನು ನನ್ನಂತೆ ಆಗಬೇಕಾದ್ರೆ ನಿನ್ನಲ್ಲಿ ಅತ್ಯಂತ ಅಪರಿಮಿತ ಪರಾಕ್ರಮವಿದೆ ಎಂಬುದನ್ನು ನಂಬು, ಸತ್ಯ ನಿಸ್ವಾರ್ಥತೆಯನ್ನು ಮೈಗೂಡಿಸಿಕೊ, ನಿನ್ನ ಮಾಂಸಖಂಡಗಳನ್ನು ಬಲಯುತವನ್ನಾಗಿ ಮಾಡಿಕೊ, ಆಗ ನೀನು ಧರ್ಮವನ್ನು ರಕ್ಷಣೆ ಮಾಡಬಲ್ಲೆ, ಧರ್ಮವನ್ನು ಆಚರಣೆ ಮಾಡಬಲ್ಲೆ, ಪಾಲಿಸಬಲ್ಲೆ, ಧರ್ಮವನ್ನು ಹೇಳುವುದಕ್ಕೆ ಅಧಿಕಾರಿಯಾಗ್ತೀಯ. ಹೇಳಿಯಿಂದ ಯಾವ ಕೆಲಸ ಮಾತ್ರ, ಯಾವ ಮಹತ್ ಕಾರ್ಯ ಮಾತ್ರವೇ ಸಾಧ್ಯವಾದೀತು ಎಂದು ಅವರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಮಾನಸಿಕವಾಗಿ, ಫಿಸಿಕಲಿ, ಮೆಂಟಲಿ, ಸ್ಪಿರಿಚುಯಲಿ ಸ್ಟ್ರಾಂಗ್ ಆಗಿರ್ಬೇಕಂತ ಶ್ರೀ ಗುರುಗಳು ಹೇಳ್ತಾರೆ. ಮಾನಸಿಕವಾಗಿ, ದೈಹಿಕವಾಗಿ ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕವಾಗಿಯೂ ಸಹ ಅವನು ಬಲಯುತನಾಗಿರಬೇಕು. ಅವನೇ ನಿಜವಾದಂಥ ಮಾನವ ಜೀವನವನ್ನು ಅನುಭವಿಸುವಂಥವನು. ಮಾನವ ಜೀವನವನ್ನು ಅತ್ಯಂತ ಅಮೂಲ್ಯವಾಗಿ ಕೊಟ್ಟಿರುವಂಥ 84 ಲಕ್ಷ ಯೋನಿಗಳಲ್ಲಿ ಈ ದೇಹವು ಹರಿದಾಡಿ ಬಂದಿದೆ, ಆತ್ಮವು ಹರಿದಾಡಿ ಬಂದಿದೆ. ಅದು ಶ್ರೇಷ್ಠವಾದಂಥ ಕೊನೆಯ ಜನ್ಮ ಬಂದಿರುವುದು ಪರಮಪುರುಷನನ್ನು ಪಡೆಯಲಿಕ್ಕೋಸ್ಕರ, ಶ್ರೇಯಸ್ಕರವಾದಂಥ ಒಂದು ಸದ್ಗತಿಯನ್ನು ಪಡೆಯಲಿಕ್ಕೋಸ್ಕರ. ನಮಗೆ ಕೊಟ್ಟಿರುವಂಥ ಉತ್ತಮವಾದ ಕಣ್ಣು, ಕೈ, ಕಾಲು, ಕಣ್ಣು ಇವನ್ನೆಲ್ಲವನ್ನು ಸಹ ನಿಸ್ವಾರ್ಥ ಸೇವೆಗೆ, ಪರೋಪಕಾರಕ್ಕೆ, ಮಾನವ ಸೇವೆಯೇ ಮಾಧವ ಸೇವೆ, ಜನಸೇವೆಯೇ ಜನಾರ್ದನ ಸೇವೆಗೆ ಬಳಸಲಿಕ್ಕೋಸ್ಕರ. ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ದೇವಸ್ಥಾನಗಳು ವಿಶಾಲವಾಗಿ, ಅಲ್ಲಲ್ಲಿ ವಿಶಾಲವಾಗಿದ್ದು. ಇವತ್ತು ಏನಾಗಿದೆ ಅಂದರೆ ಒಂದೊಂದು ಏರಿಯಾ, ಒಂದೊಂದು ರೋಡ್ನಲ್ಲಿ ಸಣ್ಣ ಸಣ್ಣ ದೇವಾಲಯಗಳನ್ನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ದೇವಾಲಯಗಳನ್ನು ಮಾಡ್ತಾ ಇದ್ದೇವೆ ನಿಜ, ಏನಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮಲ್ಲಿ ದುಡ್ಡಿದೆ, ಹಣ ಇದೆ, ನಾವು ಮಾಡಿರುವಂಥ ಪಾಪ, ನಾವು ಎಸ್ಟೇಟ್ ಏಜೆನ್ಸಿ ದಲ್ಲಾಳಿತ್ವದಿಂದ ನಾವು ಸಂಪಾದನೆ ಮಾಡಿರೋದು ಪಾಪಗಳೆಲ್ಲ ಹೋಗ್ಲಿ ಅಂತ ಒಂದು ದೇವಸ್ಥಾನ ಕಟ್ಬಿಟ್ರೆ ಹೋಗ್ಬಿಡುತ್ತಾ? ದೇವರು ಎಂದರೆ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅವನು ಎಲ್ಲರಲ್ಲೂ ಸಹ ತುಂಬಿದ್ದಾನೆ, ಎಲ್ಲ ಜೀವರಾಶಿ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬಿದ್ದಾನೆ, ಎಲ್ಲ ಪರೋಪಕಾರ, ಎಲ್ಲ ಸತ್ತು, ಶ್ರದ್ಧೆ, ಸದ್ಭಾವನೆ, ವಿಶಾಲವಾದಂಥ ಮನೋಭಾವದಲ್ಲಿ ತುಂಬಿದ್ದಾನೆ. ದೇವರು ನಾವೇ ಕಡಿದಿರುವಂಥ ಒಂದು ವಿಗ್ರಹದಲ್ಲಿ ಮಾತ್ರವೇ ಇಲ್ಲ, ನಾವು ಕಟ್ಟಿರುವಂಥ 8 ಅಡಿಯ ಗರ್ಭಗುಡಿಯಲ್ಲಿ ಮಾತ್ರವೇ ದೇವನು ಬಂಧಿತನಾಗಿಲ್ಲ. ಇನ್ನೂ ಅನೇಕ ಗ್ರಹಗಳಲ್ಲಿದ್ದಾನಂತೆ, ಇನ್ನೂ ಬಹಳಷ್ಟು ಸಹಸ್ರಾರು ಸೋಲಾರ್ ಸಿಸ್ಟಮ್ಸ್ಗಳಿದಾವಂತೆ, ಕಂಡಿಡಿತಾನೇ ಇದ್ದೀವಿ. ಅಲ್ಲೆಲ್ಲವೂ ಸಹ ದೇವರು ಬೇರೆ ಬೇರೆ ಪಾರ್ಟಿಷನ್ ಆಗಿದ್ದಾನೇನು. ಅಖಂಡ ಮಂಡಲಾಕಾರಂ ಅಂತ ಬೃಹದಾಕಾರವಾದಂಥ ವಿಶ್ವ ಪ್ರಪಂಚಕ್ಕೂ ಸಹ ಅವನು ಒಬ್ಬನೇ. ಆದರೆ ಸಣ್ಣದಾದಂಥ ಅತ್ಯಂತ ಸೂಕ್ಷ್ಮವಾದಂಥ ಅಣುವಿನಲ್ಲೂ ಸಹ ಅವನೇ. ಸೊ ಹಾಗಾಗಿ ಅವನನ್ನು ನಾವು ಎಲ್ಲೋ ದೇವಸ್ಥಾನಗಳಲ್ಲಿ ಹುಡುಕಬೇಕಂತೇನಿಲ್ಲ, ಅವನನ್ನು ಕೆಲಸ ಕಾರ್ಯಗಳಲ್ಲಿ ಹುಡುಕಿ, ನಿಷ್ಕಾಮ ಕರ್ಮದ ಕೆಲಸಗಳಲ್ಲಿ, ಪರೋಪಕಾರದ ಕೆಲಸಗಳಲ್ಲಿ, ಜನಹಿತವನ್ನು, ಪ್ರಾಣಿಹಿತವನ್ನು, ಭೂತ ದಯಾವನ್ನು ಬಯಸುವಂಥ ಕೆಲಸ ಕಾರ್ಯಗಳಲ್ಲಿ ಹುಡುಕಿ, ಪರೋಪಕಾರ ದಾನದಲ್ಲಿ ಹುಡುಕಿ, ನಿಷ್ಕಾಮ ಕರ್ಮ, ನಿಸ್ವಾರ್ಥ ಸೇವಾ ಮನೋಭಾವದಲ್ಲಿ ಪರಮಾತ್ಮನನ್ನು ಹುಡುಕಿ. ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಅದಕ್ಕೆ ಹೇಳಿದ್ದು. ವಿವೇಕಾನಂದರು ಜೀವರಲ್ಲಿ ಶಿವನನ್ನು ನೋಡು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ದು. ಪುಟ್ಟಪರ್ತಿ ಸಾಯಿಬಾಬಾ, ಸತ್ಯ ಸಾಯಿಬಾಬಾ, ಸ್ವಾಮಿ ಶಿವಾನಂದರು, ಆನಂದಮೂರ್ತಿ ಬಾಬಾ ಅವರು ಇವರೆಲ್ಲರೂ ಸಹ ಹೇಳಿದ್ದೇನಪ್ಪ ಅಂದರೆ ಆತ್ಮ ಮೋಕ್ಷಾರ್ಥಂ ಜಗತ್ ಹಿತಾಯ ಚ ಮಮ ಸನ್ಯಾಸ ಅಂತ ಹೇಳಿ ಪ್ರತಿಜ್ಞೆಯನ್ನು ಸ್ವೀಕರಿಸಿ ನಾವು ಈ ಭೂಮಿಯಲ್ಲಿ ಸೇವೆ ಮಾಡಬೇಕಂತ ಹೇಳಿದರು. ಆತ್ಮದ ಮೋಕ್ಷಕ್ಕಾಗಿ, ಈ ಜಗತ್ತಿನ ಹಿತಕ್ಕಾಗೂ ಸಹ ಎರಡಕ್ಕೂ ಸೈಮಲ್ಟೇನಿಯಸ್ ಆಗಿ ನೀನು ದುಡಿಬೇಕು. ಮೂಗಿಡುಕೊಂಡು ತಪಸ್ಸು ಮಾಡುವಂಥ ಕಾಲ ಕೃತಯುಗದಲ್ಲಿ ಹೋಯಿತು. ಕಲಿಯುಗದಲ್ಲಿ ನೀನು ಸೇವಾ ತತ್ಪರನಾಗಬೇಕು.
ಸೇವೆಯ ಮಿಷನ್ನಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ನೋಡಿ ಎಷ್ಟೊಂದು ನಿಸ್ವಾರ್ಥವಾಗಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ಸಿಸ್ಟರ್ಸ್ಗಳೆಲ್ಲ ಸೇವೆ ಮಾಡ್ತಾರೆ. ಅದೇ ನಮ್ಮವ್ರಿಗೆ ಹೇಳಿದ್ರೆ ಅವರಾಗಲೇ ಮೂಗು ಮುಚ್ಕೊಂಡು ಸೇವೆ ಮಾಡಲಿಕ್ಕೆ ಹೋಗ್ತಾರೆ. ಹಾಗಾಗಬಾರದು. ಜೀವರಲ್ಲಿ ಶಿವನನ್ನು ನೋಡಬೇಕು. ಎಲ್ಲ ಪ್ರಾಣಿ ಪಕ್ಷಿಗಳಿಗೋಸ್ಕರ ನಾವು ಒಂದಿಷ್ಟು ಅವಕ್ಕೆ ಎಲ್ಲಿ ಆಹಾರವಿದೆ. ಹಿಂದಿನ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಸಹ ಅಕ್ಕಿ, ಕಾಳು, ದವಸ ಧಾನ್ಯಗಳನ್ನು ಇಟ್ಟು, ಒಂದು ಬಟ್ಲಲ್ಲಿ ನೀರನ್ನು ಇಟ್ಟು ಅವುಗಳನ್ನು ಸಹ ಸಲಹುತ್ತಾ ಇದ್ರು. ಇವತ್ತು ನಾವು ಅದನ್ನು ಬಿಟ್ಟಿದ್ದೇವೆ. ನಾವೇ ಚೆನ್ನಾಗಿ ಊಟ ಮಾಡಿ ತಿಂದು ಮತ್ತೆ ಮಾರನೆಯ ದಿನ ಅದು ಎಲ್ಲವೂ ಸಹ ಮಿಕ್ಕದ್ರೆ ಆಚೆಗಡೆ ಬಿಸಾಕೋದ್ರ ಕಡೆ ನಿರತರಾಗಿದ್ದೇವೆ ಹೊರತು ಸ್ವಲ್ಪ ಉಳಿಸಿ ದವಸ ಧಾನ್ಯಗಳನ್ನು, ಅಕ್ಕಿ ಕಾಳುಗಳನ್ನು ಪ್ರಾಣಿ ಪಕ್ಷಿಗಳಿಗೂ ಸಹ ಮನೆಯ ಮೇಲಾಗಲಿ ಅಥವಾ ಹೊರಗಡೆ ಆಗಲಿ ಇಡುವ ಅಭ್ಯಾಸವನ್ನು ನಾವು ಬೆಳೆಸಿಕೊಳ್ಳಬೇಕಾಗಿದೆ. ಅವಕ್ಕೆ ಆಹಾರಗಳು ನಾವು ಕೊಡುವುದಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಹಿಂದೆ ಅಂತ ಬೃಹದಾಕಾರವಾದಂಥ ದೇವಸ್ಥಾನಗಳು, ಅಣೆಕಟ್ಟುಗಳನ್ನು ಕಟ್ಟಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು? ಅವರ ಆತ್ಮಸ್ಥೈರ್ಯ, ವಿಶಾಲ ಮನೋಭಾವ, ದೂರದೃಷ್ಟಿ, ದೊಡ್ಡ ಮನಸ್ಸು, ಸಾತ್ವಿಕವಾದಂಥ ಯಾವುದೇ ಔಷಧಿ ಸಿಂಪಡಣೆಗಳಿಲ್ಲದಂಥ ಆಹಾರ. ಆ ರಾಜನಿಗೋಸ್ಕರ ನಾನು ಏನು ಬೇಕಾದರೂ ತ್ಯಾಗ ಮಾಡಬಲ್ಲೆ ಎನ್ನುವಂಥ ಒಂದು ಮನೋಭಾವ, ಚೈತನ್ಯ, ಬಲ, ಅವನ ಮೇಲಿನ ಶ್ರದ್ಧೆ, ಪರಮಪುರುಷನ ಮೇಲಿನ ಅತ್ಯಂತ ಅತೀವಾದಂಥ ಭಕ್ತಿ ಅವನಲ್ಲಿ ಆ ಬೃಹದಾಕಾರವಂಥ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಅಷ್ಟಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಟ್ಟು ದೊಡ್ಡ ದೊಡ್ಡ ಗೋಡೆ ಕೋಟೆಲೆಗಳನ್ನು ಕಟ್ಟಲಿಕ್ಕೆ ಅವನಿಗೆ ದೇವರು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿದ್ದ. ಖಡ್ಗಗಳಲ್ಲಿ ಯುದ್ಧ ಮಾಡ್ತಿದ್ರು. ಇವತ್ತು ಆ ಖಡ್ಗವನ್ನು ನಾವು ಎತ್ತಲಿಕ್ಕೆ ಆಗುವುದಿಲ್ಲ. ಖಡ್ಗ ಗುರಾಣಿಗಳನ್ನು ಎತ್ತಿ ಹಿಡಿದು ನಿಲ್ಲಬೇಕಾದ್ರೆ ಅವನಿಗೆ ಬಹಳಷ್ಟು ಶಕ್ತಿ ಬೇಕಾಗಿದೆ. ನೀವು ಯುದ್ಧ ಮಾಡುವುದು ಎಲ್ಲಿಂದ ಬಂತು? ಹಿಂದೆ ಅದನ್ನು ಬಳಸಿ ಯುದ್ಧ ಮಾಡ್ತಿದ್ರು ಅಂತಂದರೆ ಅವರಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯಗಳಿತ್ತು. ಸೊ ಹಾಗಾಗಿ ನಾವು ಈ ಕೃತ್ರಿಮವಾದಂಥ ಬರೀ ಸ್ವಾರ್ಥಪರವಾದಂಥ ಆಲೋಚನೆಗಳಿಂದ ಏನಾಗಿದೆ, ನಮ್ಮ ದೇಹ, ಮನಸ್ಸು, ಬಲ ಎಲ್ಲವೂ ಸಹ ಕುಗ್ಗಿ ಹೋಗಿದೆ. ಧ್ಯಾನವಿಲ್ಲ, ಯೋಗವಿಲ್ಲ, ಪ್ರಾಣಾಯಾಮವಿಲ್ಲ, ಶಾಸ್ತ್ರಾಭ್ಯಾಸವಿಲ್ಲ, ಋಷಿಮುನಿಗಳು ಹೇಳಿದಂಥ ಉಪನಿಷತ್ತುಗಳ ಮೇಲಿನ ನಂಬಿಕೆ ಇಲ್ಲ, ಅದರ ಅಧ್ಯಯನವಿಲ್ಲ. ಅಂದರೆ ಮನುಷ್ಯನೂ ಮೃಗನೂ ಸಹ ಅದಕ್ಕಿಂತಲೂ ಕ್ರೂರವಾಗಿ ವರ್ತಿಸುವುದಕ್ಕೆ ಕಾರಣ ಇದೇ ಆಗಿದೆ. ಋಷಿಮುನಿಗಳು 100 ವರ್ಷ, ಸಹಸ್ರಾರು ವರ್ಷ ತಪಸ್ಸನ್ನು ಮಾಡಿ ಉಪನಿಷತ್ತುಗಳ ಮುಖಾಂತರ ನಮಗೆ ಕೊಟ್ಟಿರುವಂಥ ಜ್ಞಾನವನ್ನು ನಾವು ಬಳಸಬೇಕಾಗಿದೆ. ಆಗಿನ ವೇದಗಳ ಕಾಲದಲ್ಲಿ ದೇವಸ್ಥಾನಗಳ ನಿರ್ಮಾಣ ಬಹಳ ಕಡಿಮೆ ಇತ್ತು. ಅಲ್ಲಿ ಸೂರ್ಯನನ್ನೇ ದೇವರೆಂದು ಪೂಜೆ ಮಾಡ್ತಾ ಇದ್ರು. ಸೂರ್ಯ ದೇವನ ಬೆಳಕು ಕೊಟ್ಟಿದ್ದರೆ ಮಾತ್ರನೇ ನಾವು ಬದುಕಬಲ್ಲೆವು. ಅವನ ಕಿರಣಗಳಿಂದ ಬೆಳೆಗಳು ಬೆಳೆಯುತ್ತೆ, ಕೆಟ್ಟ ಕ್ರಿಮಿಗಳು ನಾಶವಾಗುತ್ತೆ, ಅವನಿಂದ ನಾವು ಚೈತನ್ಯವನ್ನು ಹೊಂದುತ್ತೇವೆ ಅಂತ ಹೇಳ್ಬಿಟ್ಟು ಅವನನ್ನು ಪೂಜೆ ಮಾಡ್ತಾಯಿದ್ರು. ನದಿಯನ್ನು ಪೂಜೆ ಮಾಡ್ತಾಯಿದ್ರು. ನದಿ, ನೀರಿನ ಸೆಲೆ, ಇದರಿಂದ ನಾವು ಪ್ರಾಣವನ್ನು ಉಳಿಸ್ಕೊಳ್ತಾ ಇದ್ದೇವೆ, ಇದರಿಂದ ಧಾನ್ಯವನ್ನು ಬೆಳೀತಾ ಇದ್ದೇವೆ, ಇದರ ಆಶ್ರಯದಲ್ಲಿ, ಇದರ ಬುಡದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಹಾಗಾಗಿ ನದಿಯೇ ನಮಗೆ ದೇವರಂತೇಳ್ಬಿಟ್ಟು ಸಿಂಧೂ ನದಿಯ ನಾಗರಿಕತೆಗಳಲ್ಲಿ ಆ ಪ್ರಕೃತಿಯನ್ನೇ ಪರಮಪುರುಷನನ್ನಾಗಿ ಆರಾಧನೆ ಮಾಡ್ತಾಯಿದ್ರು. ಮರಗಿಡಗಳನ್ನು ಸಹ ನಾವು ನಮಸ್ಕಾರ ಮಾಡಿ ಅವುಗಳನ್ನು ಸಹ ದೇವರಿಂದ ನೆಮ್ತಿದ್ದ. ಅವರಿಂದ ಆಮ್ಲಜನಕ ಬರುತ್ತೆ, ತಂಪಾದ ಗಾಳಿ ಬರುತ್ತೆ, ಸುವಾಸನೆ ಬರ್ತದೆ, ಹೂ ಕೊಡುತ್ತೆ, ಅವುಗಳ ಕಟ್ಟಿಗೆಯಿಂದ ನಾವು ಜೀವನವನ್ನು ಮಾಡ್ತೇವೆ ಅಂತೇಳ್ಬಿಟ್ಟು ಅವುಗಳನ್ನು ಆರಾಧನೆ ಮಾಡ್ತಾಯಿದ್ದೆ. ಇವತ್ತವೆಲ್ಲವನ್ನು ಸಹ ಬಿಟ್ಟು ನಾವು ದೇವಸ್ಥಾನಗಳನ್ನು ಸೃಷ್ಟಿ ಮಾಡಿದ್ದೇವೆ. ಆಗಲಿ, ಅದೂ ಸಹ ದೇವರು ಇರಬೇಕು, ಅವನ ನಾಸ್ತಿಕನಾಗಬಾರ್ದು, ಆಸ್ತಿಕನಾಗಬೇಕು, ಅವನ ಮೇಲೆ ಶ್ರದ್ಧೆ ಇರಬೇಕು, ದೇವರು ಇರುವನೆಂಬಂಥ ನೆನಪಿಲ್ಲಿ ಇರಬೇಕಂತೇಳ್ಬಿಟ್ಟು ನಾವು ಗುಡಿ, ಮಸೀದಿ, ಮಂದಿರಗಳನ್ನು ಕಟ್ಟಿದ್ದೇವೆ. ಆದರೆ ಅದರ ಒಳಗಡೆ ಹೋಗಿ ನಾವು ಪ್ರಾರ್ಥನೆ ಮಾಡುವುದು ಏನನ್ನು? ದೇವರೇ, ನಿನ್ನ ಹುಂಡಿಗೆ ನಾನು ಇಂತಿಷ್ಟು ಹಾಕುತ್ತೇನೆ, ನೀನು ನನಗೆ ಇಷ್ಟು ಫಲವನ್ನು ಕೊಡು. ವ್ಯಾಪಾರದ ಮನೋಭಾವವನ್ನು ದೇವಸ್ಥಾನಗಳಲ್ಲೂ ಸಹ ತೆಗೆದುಕೊಂಡು ಹೋಗಿದ್ದೇವೆ. ಅದು ಹೇಗೆ ದೇವರಿಗೆ ಗೊತ್ತಿಲ್ಲವೇ? ದೇವರು ಒಳಗೂ ಹೊರಗೂ ಸೂಕ್ಷ್ಮವಾಗೂ ತುಂಬಿರುವಂಥವನು. ಅವನಿಗೆ ನಾವು ಪ್ರಾರ್ಥನೆ ಮಾಡಬೇಕೇ? ಅವನಿಗೆ ನಮ್ಮ ಕಷ್ಟ ತಿಳಿಯದೆ, ಅವನಿಗೆ ನಮ್ಮ ನೋವು, ನಮ್ಮಲ್ಲಿ ಎಷ್ಟು ಭಕ್ತಿ ಇದೆ, ಎಷ್ಟು ಶ್ರದ್ಧೆ ಇದೆ, ನಮ್ಮಲ್ಲಿ ಎಷ್ಟು ಸೇವಾ ಮನೋಭಾವ ಇದೆ, ನನ್ನ ಮನಸ್ಸು ಎಷ್ಟು ಅವನಿಗೋಸ್ಕರ ಹಾತೊರಿತಾ ಇದೆ, ನನ್ನ ಮನಸ್ಸು ಅವನನ್ನು ಎಷ್ಟು ಭಾರಿ ನೆನಪಿಸುತ್ತಿದೆ, ಅವನಿಗಾಗಿ ಎಷ್ಟು ನಾನು ಡೆಡಿಕೇಶನ್ ಆಗಿ ಜೀವನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಅವನಿಗೆ ತಿಳಿದಿಲ್ಲವೇ? ಅದಕ್ಕೆ ತಕ್ಕಂತೆಯೇ ಫಲವನ್ನು ಅವನು ಕೊಡುವುದು. ನಮ್ಮ ಯದ್ಭಾವಂ ತದ್ಭವತಿ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ ಹೇಗಿದೆಯೋ, ನಮ್ಮ ಶ್ರದ್ಧೆ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಅವನು ಫಲವನ್ನು ಕೊಡ್ತಾ ಇದ್ದಾನೆ. ನಾವು ದೇಶ ಸೇವೆಯೇ ಈಶ ಸೇವೆ ಅಂತ ಹೇಳ್ಬಿಟ್ಟು
ನಾವೇನು ಮಾಡಬೇಕು? ನಾವು ಜೀವನವನ್ನು ಮಾಡಬೇಕಾಗಿದೆ. ಜನಸೇವೆಯೇ ಜನಾರ್ದನನ ಸೇವೆ, ಮಾನವ ಸೇವೆಯೇ ಮಾಧವ ಸೇವೆ. ಅವನೇ ಸೃಷ್ಟಿ ಮಾಡಿರುವಂಥ ಹಣ್ಣು, ಕಾಯಿ, ಕಡ್ಡು, ಕರ್ಪೂರಗಳನ್ನು ಕೊಟ್ಟು ನಾವು ಯಾವುದೋ ಮೊಬೈಲ್ಗಳಲ್ಲಿ ಮಾತಾಡಿಕೊಂಡು ಬರೀ 10 ರೂಪಾಯಿ ದಕ್ಷಿಣೆಗಳನ್ನು ಹಾಕಿ ಅವನ ಮೇಲೆ ಶ್ರದ್ಧೆ ಇಲ್ಲದಂತೆ, ವಿನಯ ಇಲ್ಲದಂತೆ, ಅವನಿಗೆ ನಮ್ಮ ಮನಸ್ಸನ್ನು ಅರ್ಪಣೆ ಮಾಡದಂತೆ, ಸಾಷ್ಟಾಂಗ ಪ್ರಣಾಮಗಳನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಮಾಡಿದಂತೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಅಂತ ಹೇಳ್ಬಿಟ್ಟು ಪ್ಯಾಷನ್ಗೋಸ್ಕರ ಒಂದು ತೆಂಗಿನಕಾಯಿ, ಬಾಳೆಹಣ್ಣು ತೆಗೆದುಕೊಂಡು ಹೋದರೆ ದೇವರು ಒಲಿದು ಬಿಡುವನೇನು? ಅಹಂಕಾರ ನಾಶ ಮಾಡಲಿಕ್ಕೋಸ್ಕರ ನಾವು ತೆಂಗಿನಕಾಯಿಯನ್ನು ಒಡೆಯುತ್ತೇವೆ. ಹಣ್ಣು, ನಮ್ಮ ಮನಸ್ಸು ಹಣ್ಣಾಗಲಿ, ನಮ್ಮ ಮನಸ್ಸು ಮೆಚ್ಯೂರಿಟಿಯನ್ನು ಪಡೆಯಲಿ, ಪ್ರಜ್ಞಾವಂತ ಸ್ಥಿತಿಯನ್ನು ಪಡೆಯಲಿ ಅಂತ ಹೇಳಿಬಿಟ್ಟು ನಾವು ಹಣ್ಣುಗಳನ್ನು ಮುರಿದು ಪೂಜೆ ಮಾಡುವುದನ್ನು ನಾವು ಕಲಿಯಬೇಕಾಗಿದೆ. ಹಾಗಾದಾಗ ಅದು ನಿಜವಾದಂಥ ಪೂಜೆ. ದೇವರನ್ನು ಒಲಿಸಲು ಯಾವುದೇ ಪೂಜಾ ಪರಿಕರಗಳು ಬೇಕಾಗಿಲ್ಲ. ಪೂಜಾ ಪರಿಕರಗಳು ಅವನ ಸೃಷ್ಟಿಯೇ. ಒಂದು ಹೂವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ, ಒಂದು ಬಾಳೆಹಣ್ಣು ಸೃಷ್ಟಿ ಮಾಡೋಕ್ಕಾಗಲ್ಲ, ಒಂದು ತೆಂಗಿನಕಾಯಿ ಸೃಷ್ಟಿ ಮಾಡೋಕ್ಕಾಗಲ್ಲ, ಒಂದು ಎಳನೀರನ್ನು ಸಹ ನಾವು ಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲವೂ ಸಹ ಅವನ ಕೃಪೆ, ಅವನು ಕೊಟ್ಟಿರುವಂಥ ಬಳುವಳಿ ಅದು ನಮಗೆ. ಹಾಗಾಗಿ ಅವನು ಕೊಟ್ಟಿರುವುದನ್ನೇ ಅವನಿಗೆ ಅರ್ಪಿಸುವುದರಲ್ಲಿ ವಿಶೇಷತೆ ಏನೂ ಇಲ್ಲ. ಆದರೆ ಅವನು ನಮಗೆ ಅತ್ಯಂತ ಅಮೂಲ್ಯವಾದಂಥ ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ. ಅದನ್ನು ನಿನ್ನ ಸೇವೆಗೋಸ್ಕರ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇಂಥ ಪವಿತ್ರವಾದಂಥ ಭಾರತ ಭೂಮಿಯಲ್ಲಿ, ಭಾರತದ ಪವಿತ್ರವಾದಂಥ ಮಣ್ಣಿನಲ್ಲಿ ನನಗೆ ಜನ್ಮವನ್ನು ನೀಡಿದ್ದೇಯೇ. ಅನೇಕ ಸಾಧು ಸಂತರು, ಮಹಾತ್ಮರುಗಳು ಈ ಜಗನ್ಮಾತೆ ಭಾರತ ಮಾತೆಯನ್ನು ಸೇವೆ ಮಾಡಿ ಧನ್ಯರಾಗಿದ್ದಾರೆ. ಹಾಗಾಗಿ ನನಗೂ ಸಹ ಅವರನ್ನು ಅನುಸರಿಸುವಂಥ ಬುದ್ಧಿಯನ್ನು ಕೊಡು. ನನಗೆ ನೀನು ಕೊಟ್ಟಿರುವಂಥ ಅತ್ಯಂತ ಅಮೂಲ್ಯವಾದಂಥ ಕಣ್ಣು, ಒಂದು ಹೃದಯವನ್ನು ನಾವು ಸೃಷ್ಟಿ ಮಾಡಲಿಕ್ಕಾಗುವುದಿಲ್ಲ. ಜನ್ಮಧಾರಭ್ಯದಿಂದವೂ ಸಹ ಕೊನೆಯ ಉಸಿರುವರೆಗೂ ಹೃದಯ ಬಡಿದುಕೊಳ್ತಾನೆ ಇರ್ತದೆ. ಅದಕ್ಕೆ ಯಾವ ಮಿಷಿನ್, ಯಾವ ಕರೆಂಟ್ ನಾವು ಫಿಕ್ಸ್ ಮಾಡಿದ್ದೇವೆ? ಒಂದು ಕ್ಷಣ ಹೃದಯದ ಬಡಿತ ನಿಂತಿದ್ದೇ ಆದರೆ ನಾವು ನಿಸ್ತೇಜರಾಗಿ ಬಿಡ್ತೇವೆ. ಚರ್ಮದ ಕಲರು ಬೂದಿಯ ಕಲರಿಗೆ ಬರ್ತಾ ಹೋಗುತ್ತೆ, ರಕ್ತ ಪರಿಚಲನೆ ಇಲ್ಲದಂತಾಗುತ್ತೆ. ಅತ್ಯಂತ ಚೈತನ್ಯವಾಗಿಂತ ಸುವಾಸನ ಭರಿತವಾಗಿಂಥ ದೇಹ ಕೊಳೆತು ನಾರುವ ವಾಸನೆಗೆ ಬರುವ ಸ್ಥಿತಿ ತಲುಪುತ್ತೆ. ಹಾಗಾಗಿ ಆ ಅಂಶ, ಆ ಪರಮಪುರುಷನ ಸ್ವರೂಪ ನಮ್ಮಲ್ಲಿ ಇರುವಷ್ಟು ದಿವಸ ಮಾತ್ರವೇ, ಇರುವಷ್ಟು ದಿವಸ ಸಂವತ್ಸರಗಳು ಮಾತ್ರವೇ ನಾವು ಏನಾದರೂ ಸಹ ಅವನಿಗೆ ಬಾಡಿಗೆಯ ರೂಪದಲ್ಲಿ, ಶ್ರದ್ಧೆಯ ರೂಪದಲ್ಲಿ, ಅವನ ಋಣದ ರೂಪದಲ್ಲಿ ನಾವು ಏನಾದರೂ ಸಹ ಅವನ ಸೇವೆಯನ್ನು ಮಾಡಬೇಕಾಗಿದೆ. ಅವನ ಕೊಟ್ಟಿರುವುದೇ ಸಂಪತ್ತೆಲ್ಲವೂ ಸಹ ಅವನು ಮನಸ್ಸು ಮಾಡಿದರೆ ಒಂದೇ ಒಂದು ನಿಮಿಷದಲ್ಲಿ ಈ ಸಂಪತ್ತನ್ನೆಲ್ಲವನ್ನು ಸಹ ಆರಿಸಿಕೊಂಡು ಹೋಗಬಹುದು. ಒಂದೇ ದಿನದಲ್ಲಿ ಬಹಳ ಶ್ರೀಮಂತ, ಅಗರ್ಭ ಶ್ರೀಮಂತನು ದರಿದ್ರನಾಗಬಹುದು, ಭಿಕ್ಷುಕನಾಗಬಹುದು. ಅಥವಾ ಅವನಿಗೆ ಅಂಥ ಕುಪುತ್ರರು ಹುಟ್ಟಿ ಆ ಸಂಪತ್ತೆಲ್ಲವನ್ನೂ ಸಹ ಮರಳಿನ ರಾಶಿ ಮಹಡಿಗೆ ಕಟ್ಟಿ ಬಳಸಿದಂತೆ ಇಡೀ ಸಂಪತ್ತೆಲ್ಲವನ್ನು ಸಹ ದುರ್ವ್ಯಸನಗಳಿಗೆ, ದುರ್ಮಾರ್ಗಕ್ಕೆ ಬಳಸಿ ನಿರ್ನಾಮ ಮಾಡಿಬಿಡಬಹುದು. ಅದಕ್ಕಾಗಿ ನಾವು ಅವನಿಗೆ ಸಂಸ್ಕಾರ ಕೊಡುವುದು ಮುಖ್ಯ. ಅವನಿಗೆ ಹಣ ಆಸ್ತಿ ಮಾಡುವುದಲ್ಲ, ಅವನನ್ನೇ ಆಸ್ತಿಯನ್ನಾಗಿ ಮಾಡಬೇಕು. ಅವನಿಗೆ ಜ್ಞಾನವನ್ನು ನೀಡಬೇಕು. ನಮ್ಮ ಪವಿತ್ರದ ಭಾರತ ಮಾತೆಯ ಒಂದು ಇತಿಹಾಸವನ್ನು ಅವನಿಗೆ ತಿಳಿಸಿ ಹೇಳಬೇಕು. ಗುರುವಿನಲ್ಲಿ ಶ್ರದ್ಧೆಯನ್ನು ತಿಳಿಸಿ ಹೇಳಬೇಕು. ಗುರುವಿನ ಹತ್ರ ಆಗಾಗ ಕರೆದುಕೊಂಡು ಹೋಗಬೇಕು. ಸ್ಕೂಲ್ಗಳಲ್ಲಿ ಆಗಾಗ ಅವನಿಗೆ ಯೋಗ, ಧ್ಯಾನ, ಸಂಸ್ಕೃತದ ಅಭ್ಯಾಸ, ಉಪನಿಷತ್ತುಗಳ ಜ್ಞಾನವನ್ನು ಕೊಡಿ, ಭಗವದ್ಗೀತೆಯನ್ನು ಜ್ಞಾನವನ್ನು ಕೊಡಿ ಅಂತ ನಾವು ಹೇಳುವಂಥವ್ರಾಗಬೇಕು. ಬರೀ ನನ್ನ ಮಗ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಗುರುಗಳೇ, ನನ್ನ ಮಗ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ, ಎ ಗ್ರೇಡೇ ಬರಬೇಕು ಯಾವಾಗಲೂ ಸಹ, ಇವನು ಬರೀ ಡಿ ಗ್ರೇಡ್ ಬರ್ತಾವನೆ. ಅವನು ಡಿ ಗ್ರೇಡೇ ಬರಲಿ, ಆದರೆ ಅವನಲ್ಲಿ ನಿಮಗೆ ಸೇವೆ ಮಾಡುವಂಥ ಮನೋಭಾವ ಇದೆಯಾ? ಭಾರತ ಮಾತೆಗೆ ಸೇವೆ ಮಾಡಬೇಕಂತ ಮನೋಭಾವ ಇದೆಯಾ? ಅವನಲ್ಲಿ ದಯೆ, ಕರುಣೆ, ಅನುಕಂಪ, ಅಸಹಾಯಕರಿಗೆ, ದೀನರಿಗೆ, ದುರ್ಬಲರಿಗೆ ಕರಗುವಂಥ ಗುಣವಿದೆಯಾ? ಅವನೇ ಶ್ರೇಷ್ಠ, ಅವನೇ ನಿಜವಾದಂಥ ವಿದ್ಯಾವಂತ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿರುವುದು ಆಧ್ಯಾತ್ಮ ವಿದ್ಯಾ ವಿದ್ಯಾನಂ. ವಿದ್ಯೆ ಎಂದರೆ ಹೊಟ್ಟೆಪಾಡಿನ ವಿದ್ಯೆ ಅಲ್ಲ, ಆಧ್ಯಾತ್ಮ ವಿದ್ಯೆಯೇ ವಿದ್ಯೆ ಅಂತೇಳಿ. ಇವತ್ತು ಆಧ್ಯಾತ್ಮ ಅಂದರೆ ಈಗಿನ ಮಕ್ಕಳು ನಗ್ತಾರೆ. ಧ್ಯಾನ ಹೇಳ್ಕೊಡ್ತಾರೆ, ಬನ್ನಿ ಎಲ್ಲೊಬ್ರು ಗುರುಗಳಂತ ಕರೆದ್ರೆ ನಾವೆಲ್ಲ ಡೌನ್ಲೋಡ್ ಮಾಡ್ಕೊಂತೀವಿ ಗುರುಗಳೇ ಅಂತಾರೆ.
ಡೌನ್ಲೋಡ್ ಮಾಡ್ಕೊಳ್ತೀವಿ ಅಂತ ಹೇಳಿ ಇವರು ಫುಲ್ಲು ಡೌನ್ಫಾಲ್ ಆಗೋಗ್ಬಿಟ್ಟಿದ್ದಾರೆ. ಗುರುವಿನಿಂದ ನೇರವಾಗಿ ನಾವು ಕಲಿತಾಗ ಆ ಶ್ರದ್ಧೆ, ಆ ಗುರುವಿನ ಸ್ಪರ್ಶ, ಗುರುವಿನ ಕರುಣೆ, ಗುರುವಿನ ಎದುರೇ ಕುಳಿತಿದ್ದಾಗ ಅವರ ತರಂಗಗಳು, ಅವರ ಕರುಣಾಪೂರಿತ ಚಕ್ಷುಗಳು, ಆ ದೃಷ್ಟಿಯ ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿ ಅನೇಕ ಸದ್ಗುಣಗಳು ಬರುತ್ತೆ, ಪಾಪ ಕರ್ಮಗಳು ನಾಶ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಇವತ್ತು ಎಷ್ಟೊಂದು ಸುಭಿಕ್ಷವಾಗಿ, ಎಷ್ಟೊಂದು ಸಂತೋಷವಾಗಿದ್ದೋ ಇವತ್ತು ಎಷ್ಟೊಂದು ದುಃಖಿತರಾಗಿದೆ ಕಾರಣ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಮುಂದೆಯೇ ಸಹ ಇದೆ. ಹಾಗಾಗಿ ನನ್ನ ಸದ್ಬಂಧುಗಳೇ, ನನ್ನ ಸನ್ಮಿತ್ರರೇ, ನಾವು ಇನ್ನು ಮೇಲಾದ್ರೂ ಸಹ ಕೃತ್ರಿಮವಾದಂಥ ಆಹಾರ ತೆಗೆದುಕೊಳ್ಳುವುದಾಗಲಿ, ಬರೀ ಬೇಕರಿ ಫುಡ್ಗಳು, ಹೋಟೆಲ್ ಫುಡ್ಗಳು, ಈ ಪಿಜ್ಜಾ, ಬರ್ಗರು, ಐಸ್ ಕ್ರೀಮು ಇವೆಲ್ಲ ಹಿಂದೆ ಎಲ್ಲಿದ್ದು? ಯಾವ ಐಸ್ ಕ್ರೀಮ್ ಇತ್ತು? ಇಂಥ ಆರ್ಟಿಫಿಷಿಯಲ್ ಫುಡ್ಗಳಿಗೆ ಹೋಗಿ ದೇಹವನ್ನು ಅನಾರೋಗ್ಯ ಮಾಡ್ಕೊಳ್ತಾ ಇದ್ದೇವೆ. ದೇಹದಲ್ಲಿ ಶಕ್ತಿಯೇ ಇಲ್ಲ, ಬಲವೇ ಇಲ್ಲ, ಮಿದುಳಿನಲ್ಲಿ ಚೈತನ್ಯವಿಲ್ಲ. ಸಣ್ಣ ಒಂದು ಸಿಂಹ ದೊಡ್ಡ ಆನೆಯನ್ನು ಬರೀ ಗರ್ಜಿಸಿದರೆ ಸಾಕು, ಆನೆಯು ಪ್ರಾಣ ಹೋಗುವಂಥ ಸಂಕಟಕ್ಕೆ ಈಡಾಗುವಂತಾಗುತ್ತೆ. ಸಿಂಹದಲ್ಲಿ ಚೈತನ್ಯವಿದೆ. ಆ ಚೈತನ್ಯವನ್ನು ನಾವು ಗಳಿಸ್ಕೊಳ್ಬೇಕಾಗಿದೆ. ಚೈತನ್ಯಹೀನರಾಗಿ, ದೌರ್ಬಲ್ಯಕ್ಕೆ ವಶರಾಗಿ, ಬರೀ ಭಯಭೀತರಾಗಿ ಜೀವನ ಮಾಡುವುದು ಪಶು ಜೀವನಕ್ಕೆ ಸಮಾನವಾಗುತ್ತೆ. ನಾವು ಪುರುಷ ಸಿಂಹರಾಗಬೇಕು, ಪುರುಷ ಸಿಂಹರಾಗಿ ಬಾಳಬೇಕು. ಅಂಥ ಚಿಂತನೆಗಳನ್ನು ಗುರುವಿನಿಂದ ಪಡೆದುಕೊಳ್ಬೇಕು. ಅಂಥ ಚಿಂತನೆಗಳನ್ನು ನಮ್ಮ ಉಪನಿಷತ್ತುಗಳಿಂದ, ಭಗವದ್ಗೀತೆಯಿಂದ ಪಡ್ಕೊಳ್ಬೇಕು. ಅಂಥ ಚಿಂತನೆಗಳನ್ನು ಪ್ರಕೃತಿಯ ಮಧ್ಯೆ ವಾಸ ಮಾಡಿ, ಪ್ರಾಣಿ, ಪಕ್ಷಿ, ಗಿಡ, ಮರ, ನದಿಗಳಲ್ಲಿ ಅದರ ಮಧ್ಯದಲ್ಲಿ ನಾವು ಓಡಾಡುತ್ತಾ ಅದರ ಸಂಪರ್ಕವನ್ನು, ಅದರ ವೈಬ್ರೇಷನ್ನ ನಾವು ಅನುಭವಿಸುತ್ತಾ ಹಾಗೆ ನಾವು ದೀರ್ಘಾಯುಗಳಾಗಿ ಬಾಳಬೇಕು. ಆ ರೀತಿ ಮಾಡಿ ಅಂತ ಈ ದಿನ ಸಂಕ್ರಾಂತಿಯ ಶುಭ ದಿನದಂದು ನಾವೆಲ್ಲರೂ ಸಹ ಆದಷ್ಟು ದುಃಖಿತವಾದಂಥ ಬದುಕಿಗೆ ವಿರಾಮಗಳನ್ನು ಹೇಳಿ ಸಂತೋಷದಾಯಕ ಪ್ರತಿ ಕ್ಷಣವೂ ಸಹ, ಪ್ರತಿ ನಿಮಿಷವೂ ಸಹ ಆ ಪರಮಪುರುಷನ ನೆನಪಿನಲ್ಲಿ ಅವನ ಮೇಲೆ ಆಶಾಗೋಪುರ ಭರವಸೆಯನ್ನಿಟ್ಟುಕೊಂಡು ನಮ್ಮ ಪುರುಷ ಪ್ರಯತ್ನವನ್ನೂ ಸಹ ಮಾಡುತ್ತಾ ಸಂಪೂರ್ಣ ಶ್ರದ್ಧೆಯಿಂದ, ಯಾವುದೇ ಫಲಾಪೇಕ್ಷವಿಲ್ಲದೆ ನಿಸ್ವಾರ್ಥ ಮನೋಭಾವದಿಂದ, ಯಾವುದೇ ಕೆಲಸಗಳನ್ನು ಸೇವಾ ಮನೋಭಾವದಿಂದ ಮಾಡುತ್ತಾ ನಮ್ಮ ಎಲ್ಲ ಕೆಲಸ ಕಾರ್ಯ ಚಿಂತನೆಗಳು ಸಹ, ನಮ್ಮ ಜೀವಿತವೂ ಸಹ ಇನ್ನೊಬ್ಬರಿಗೆ ಹಿತವಾಗುವಂತೆ, ಮತ್ತೊಂದು ಪ್ರಾಣಿ ಪಕ್ಷಿಗಳಿಗೆ ಅಥವಾ ಮತ್ತೊಂದು ಯಾವುದೇ ಒಂದು ಜೀವಿಗೆ ಅನುಕೂಲವಾಗುವಂತೆ ಬಾಳುತ್ತಾ ಹೋದರೆ ನಮಗೂ ಸಹ ಪರಮಪುರುಷನು ಏನು ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾನೆ. ನಮ್ಮನ್ನು ಅವನು ರಕ್ಷಣೆ ಮಾಡ್ತಾನೆ. ನಮ್ಮನ್ನು ಯಾವಾಗಲೂ ಸಹ ಆತನ ರಕ್ಷಾ ಕವಚವನ್ನಾಗಿ ರಕ್ಷಿಸ್ತಾನೆ. ಈತನು ನನ್ನ ಪುತ್ರ, ಈತನು ನನ್ನ ಧರ್ಮಕ್ಕೋಸ್ಕರ, ನನ್ನ ಸಂತಾನಕ್ಕೋಸ್ಕರ, ನನ್ನ ಸೃಷ್ಟಿಗೋಸ್ಕರ, ಅದರ ಏಳಿಗೆಗೋಸ್ಕರ ಶ್ರಮಿಸ್ತಾ ಇದ್ದಾನೆ. ಹಾಗಾಗಿ ಇವನ ರಕ್ಷಣೆ, ಯೋಗಕ್ಷೇಮಂ ವಹಾಮ್ಯಹಂ, ಇವನ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ಬೇಕಂತ ಹೇಳ್ಬಿಟ್ಟು ಅವನು ಆಲೋಚನೆ ಮಾಡ್ತಾ ಅವನೇನು ಮಾಡ್ತಾನೆ, ನಮ್ಮನ್ನು ಸಹ ನಾವು ಬಯಸದೆ, ನಾವು ಕೇಳದೆ, ನಾವು ಪ್ರಾರ್ಥಿಸದೆ ನಮ್ಮನ್ನು ಅವನು ಸದಾ ರಕ್ಷಿಸುತ್ತಿರುತ್ತಾನೆ. ಆ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಈ ಶೀರ್ಷಿಕೆಯಲ್ಲಿ ಕೆಲವೊಂದು ವಿಷಯಗಳನ್ನು ನಿಮಗೇ ತಿಳಿದಿರುವಂಥ, ನಿಮಗೆ ಚೆನ್ನಾಗಿ ಗೊತ್ತಿರುವಂಥ ವಿಷಯಗಳನ್ನು ನಾನು ಮತ್ತೊಮ್ಮೆ ನಿಮಗೆ ಜ್ಞಾಪಿಸಿ, ಮತ್ತೊಮ್ಮೆ ನಿಮ್ಮಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡುವಂಥ ಚಿಂತನೆಗಳನ್ನು ನಾನು ನಿಮಗೆ ನೀಡಿ, ಇಂದಿನ ಈ ಶೀರ್ಷಿಕೆ ಸಂಕ್ರಾಂತಿಯ ದಿನದಂದು ನಾವು ಪ್ರತಿಕ್ಷಣವನ್ನು ಸಹ ಸಂತೋಷದಿಂದ ಅವನ ನೆನಪಿನಲ್ಲಿ ಹಿಂದೆ ಪುರಾತನರು ಹಾಕಿಕೊಟ್ಟಂಥ ಅಡಿಪಾಯಗಳ ಮೇಲೆ, ಹಿಂದೆ ಪುರಾತನರು ಹೇಳಿದಂಥ ಆಯುರ್ವೇದ, ಯೋಗ, ಸಸ್ಯೌಷಧಗಳು, ಸಾತ್ವಿಕ ಆಹಾರಗಳು, ಸಾತ್ವಿಕ ಚಿಂತನೆಗಳು, ಉಪನಿಷತ್ತು ಶಾಸ್ತ್ರಗಳಲ್ಲಿ ನೀಡಿರುವಂಥ ಜೀವಿತದ ಒಂದು ಮಾರ್ಗದರ್ಶನಗಳನ್ನು ಅನುಸರಿಸುತ್ತಾ, ಗುರು ಹಿರಿಯರಿಗೆ ವಂದಿಸುತ್ತಾ, ಸದಾ ವಿನಮ್ರವಾಗಿ, ವಿನಯವಾಗಿ, ಸದಾ ಬಹಳ ನಾವು ಅತ್ಯಂತ ಕಿಂಚಿತ್ತು ಪರಮಾತ್ಮನ ಮುಂದೆ ಎನ್ನುವ ಆ ವಿನಯ ಭಾವದಿಂದ ನಾವು ಜೀವಿಸುವುದರಲ್ಲಿ ಖಂಡಿತ ಸಂತೋಷವಿರುತ್ತೆ ಅಂತ ಹೇಳ್ತಾ, ತಾಳಿದವನು ಬಾಳಿಯನು, ಬಾಗಿ ಬಾಳುವವನು ನಿರಂತರವಾಗಿ ಸಂತೋಷದಿಂದ ಬಹಳ ಕಾಲದವರೆಗೆ ಬಾಳ್ತಾನೆ ಅಂತ ಹೇಳ್ತಾ ನಾವೆಲ್ಲರೂ ಸಹ ಮಾರ್ಗವನ್ನು ಅನುಸರಿಸೋಣ ಅಂತ ಹೇಳ್ತಾ ಈ ಶೀರ್ಷಿಕೆಗೆ
ಈಗ ಸ್ವಲ್ಪ ವಿರಾಮವನ್ನು ಆ ಪರಮಪುರುಷನಲ್ಲಿ ಪ್ರಾರ್ಥನೆ ಮಾಡುತ್ತಾ